ರಾಬರ್ಟ್ ಅವರೇ, ಬ್ರೇಕ್ ಹೋಗೋಕ್ ಮುಂಚೆ ಪ್ರಶ್ನೆ ಕೇಳಿದೆ ನೋಡಿ. ಮೈಸೂರಿನ ಬಿಷಪ್ ಅವರ ಹೆಸರನ್ನ ನೀವು ಆರಾಮಾಗಿ ಯಾವುದೇ ಭಯ ಇಲ್ಲದೆ ತೆಗೆದುಕೊಳ್ಳುವವರು ಅಸುರರು ಯಾರು ಅನ್ನೋ ಪ್ರಶ್ನೆಗೆ ಯಾಕೆ ಉತ್ತರ ಕೊಡೋದಿಲ್ಲ ಅಂತ. ಸರಿ, ನೀವು ಪ್ರಶ್ನೆ ಕೇಳಿದ್ರಿ. ಈಗ ಮ್ಯೂಟ್ ಮಾಡಿದ ಅನ್ಮ್ಯೂಟ್ ಮಾಡಿದಿರೋ ಗೊತ್ತಿಲ್ಲ ನನಗೆ. ನಾನು ಮಾತಾಡ್ತಾ ಇರ್ಬೇಕು, ನಿಮಗೆ ಕೇಳೋ ಧೈರ್ಯ ಇಲ್ಲ. ಮ್ಯೂಟ್ ಮಾಡೋದು ನಿಮ್ಮ ವಾಯ್ಸ್ ಆನ್ ಏರ್ ಹೋಗಿದೆ ಸರ್. ನೀವು ಆ ಅನುಮಾನವನ್ನ ಪಕ್ಕಕ್ಕೆ ಇಟ್ಬಿಟ್ಟು ಉತ್ತರ ಕೊಡಬಹುದು. ನೀವು ಇವಾಗ ಹೇಳಿದ್ದನ್ನು ಕೂಡ ವೀಕ್ಷಕರು ಲೈವ್ ಅಲ್ಲಿ ಕೇಳಿಸ್ಕೊಂಡಿದ್ದಾರೆ. ಕಂಟಿನ್ಯೂ ಮಾಡಿ. ಅವಾಗ ಹಿಂದೆ ಮಾತಾಡಿದ ಮ್ಯೂಟ್ ಮಾಡಲಾಗಿತ್ತು. ಯಾಕಂದ್ರೆ ಬೇರೆಯವ್ರು ಮಾತಾಡ್ತಿದ್ರು, ಅದಕ್ಕೆ ವಿಷಯಕ್ಕೆ ಬನ್ನಿ ಸರ್. ಹಾಗೆ ನೀವು ಪ್ರಶ್ನೆ ಕೇಳ್ತೀರಿ, ಉತ್ತರ ಹೇಳ್ಬೇಕಾದ್ರೆ ಮತ್ತೆ ಮತ್ತೆ ಉತ್ತರ ಕೊಡಿ ಸರ್. ಫಾರ್ಮ್ಯಾಟ್ ಉತ್ತರ ಕೊಡಿ ಸರ್. ಪ್ರಮುಖ ಪ್ರಶ್ನೆಯನ್ನು ನೀವು ಎತ್ತಿದ್ದೀರಿ. ನಿಮ್ಮ ಬುರುಡೆ ಪಕ್ಷದ ವಕ್ತಾರರು ಇದ್ದಾರೆ. ಯಾವ ಪರಿ ಇದೆ ಅಂದ್ರೆ ಅತ್ಯಾಚಾರಿಗಳು ಎಲ್ಲಿದ್ರು ಇವರು ರಕ್ಷಣೆ ಮಾಡ್ತಾರೆ. ಅದು ಚರ್ಚಲ್ಲಿ ಇದ್ರು ರಕ್ಷಣೆ ಮಾಡ್ತಾರೆ. ಇವಾಗ ಮುಖ ನೋಡಿ ಮತ್ತೆ ಮತ್ತೆ ಈ ವಿಚಾರಕ್ಕೆ ಆರ್ಗ್ಯುಮೆಂಟ್ ಆಗಿದ್ರೆ ದಯಮಾಡಿ ಸರ್ ಅಸುರರು ಯಾರು ಇವಾಗ ಹೇಳ್ತಾರೆ ಸರ್, ಕೇಳಿಸ್ಕೊಳ್ಳಿ. ಇವಾಗ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಯಾರು ಸರ್ ಅಸುರರು? ಸರಿ, ಈಗ ಮೈಸೂರು ಬಿಷಪ್ ನಾನು ಹೆಸರು ಹೇಳಿದೆ, ಧರ್ಮಸ್ಥಳದ ಅಸುರರು ಹೆಸರು ಹೇಳ್ತಾ ಇಲ್ಲ. ಇದು ತಾನೇ ನಿಮ್ ಪ್ರಶ್ನೆ. ಸರಿ, ಈಗ ಇಲ್ಲಿ ಅಸುರರು ಎಷ್ಟು ಜನ ಇದ್ದಾರೆ? ಧರ್ಮಸ್ಥಳದಲ್ಲಿ ಒಬ್ಬ ಅಲ್ಲ, ಇಟ್ ಇಸ್ ಅ ಗ್ಯಾಂಗ್. ನಿಮ್ಗೆ ಎಷ್ಟು ಜನರದ ಹೆಸರು ಹೇಳಿ? ನಾನು ಒಬ್ಬನದ್ದು ಹೇಳಿ, 10 ಜನ, 100 ಜನ. ಗ್ಯಾಂಗ್ ಲೀಡರ್ ಹೆಸರು ಹೇಳಿ, ಇಲ್ಲ ಅಂತಂದ್ರೆ ಗ್ಯಾಂಗ್ ನ ಒಂದು 5 ಜನ ಸದಸ್ಯರ ಹೆಸರು ಹೇಳಿ, ನಿಮಗ್ ಗೊತ್ತಿರೋದು. ಈ ಬುರುಡೆ ಮಾಧ್ಯಮಗಳು ಇವೆ ಅಲ್ಲ, ಮತ್ತೆ ಹಳಿ ತಪ್ಪಿಸಿದ ನಮ್ಮ ಸರ್ಕಾರಿ ವ್ಯವಸ್ಥೆಯನ್ನು ಹಳಿ ತಪ್ಪಿಸಿದವರಿದ್ದಾರಲ್ಲ, ಅವರನ್ನ ಕೇಳಿ ಹೇಳ್ತಾರೆ. ಯಾರು ಹಳಿ ತಪ್ಪಿಸಿದವರು? ಮಟ್ಟಣ್ಣ ಹಳಿ ತಪ್ಪಿಸಿದಲ್ವಾ? ತಿಮ್ರೋಡಿ ಹಳಿ ತಪ್ಪಿಸಿದಲ್ವಾ? ಸಮೀರ್ ಹಳಿ ತಪ್ಪಿಸಿದಲ್ವಾ? ಯಾರು ಹಳಿ ತಪ್ಪಿಸಿದ್ರು? ಹಳಿ ತಪ್ಪಿಸಿದಲ್ವಾ? ನೀವು ಈ ಪ್ರಶ್ನೆಗೆ ಉತ್ತರ ಕೊಡಲ್ಲ. ನೀವು ಈ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಇವತ್ತು ಕೂಡ ಯೋರ್ ಅಗೇನ್ ಜಂಪಿಂಗ್. ನಮ್ಮ ವೀಕ್ಷಕರು ಸರ್, ಕರ್ನಾಟಕದ ಜನರು ಬಹಳ ಬುದ್ಧಿವಂತರಿದ್ದಾರೆ. ನಾವ್ ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಕೊಡ್ತೀನಿ ಅಂತಂದ್ರೆ ಜನ ಯಾರು ಉತ್ತರದ ಉದ್ದೇಶ ಏನು? ನಾನು ಈಗಲೂ ಹೇಳ್ತಿದ್ದೀನಿ, ನಾನು ಅಸುರರ ಹೆಸರು ಹೇಳಿ ಅಂದಾಗ ನೀವು ಬುರುಡೆ ಮಾಧ್ಯಮ ಅಂತೀರಾ. ಜನ ಇವಾಗ ಯಾವ್ದನ್ನ ಬುರುಡೆ ಅಂತ ಕರಿಬೇಕು ಅನ್ನೋದನ್ನ ಅವರೇ ಡಿಸೈಡ್ ಮಾಡಿದ್ದಾರೆ. ನಾನು ಆರ್ಗ್ಯುಮೆಂಟ್ಗೆ ಹೋಗಲ್ಲ. ಎರಡನೇ ಪ್ರಶ್ನೆ TRP, ದಿಸ್ ಇಸ್ ದ ನಂಬರ್ 1 ಡಿಬೇಟ್ ಶೋ. ಇಫ್ ಯು ಹ್ಯಾವ್ ಡೌಟ್, ಐ ವಿಲ್ ಶೇರ್ ಯು ದ ಬಾರಕ್ ನಂಬರ್ಸ್. ಈ ಡಿಬೇಟ್ TRP ವಿಚಾರಕ್ಕೆ ನೀವು ಬರಬೇಡಿ ಸರ್, ಯಾಕಂದ್ರೆ ಅದ್ರ ಬಗ್ಗೆನೂ ನಿಮಗೆ ಮಾಹಿತಿ ಇಲ್ಲ. ಮಾಹಿತಿಯ ಕೊರತೆ ಇನ್ನೊಂದು ವಿಚಾರದಲ್ಲಿದೆ. ನೀವು ಹೇಳ್ತಾ ಇದ್ರಿ ಸೆಕ್ಷನ್ ಗಳ ಬದಲಾವಣೆ. ಐ ಹ್ಯಾವ್ ಬೋತ್ ದ ಕಾಪಿ ಸರ್. ನೋಟಿಸ್ ನ 2 ಕಾಪಿಗಳಿದೆ. ಒಂದರಲ್ಲಿ ಕಲಂ ನಂಬರ್ 179 ಆಫ್ BNSS, ಮತ್ತೊಂದರಲ್ಲಿ ಕಲಂ ನಂಬರ್ 35 ಸಬ್ ಕ್ಲಾಸ್ 3 ಆಫ್ BNSS. ಇದ್ರ ಬಗ್ಗೆ ನಿಮ್ಗೆ ಆಕ್ಷೇಪ ಇತ್ತು. ನಾನು ಇದೆರಡನ್ನೂ ಕೂಡ ಕುತ್ಕೊಂಡು ಓದಿದಾಗ ಇರೋ ಮಾಹಿತಿ ಏನಂದ್ರೆ ಇಲ್ಲೆಲ್ಲೂ ಕೂಡ ಆರೋಪಿ ಅನ್ನೋದಿಲ್ಲ ಸರ್. 2 ಕಲಂನಲ್ಲೂ ಕೂಡ ಆರೋಪಿ ಅನ್ನೋದಿಲ್ಲ. ಸಾಕ್ಷಿಗೆ ವಿಚಾರಣೆಗೆ ಕೇಳಿಸ್ಕೋಬೇಕು ಸರ್, ಕೇಳಿಸ್ಕೊಳ್ಬೇಕು. ಅದನ್ನೇ ಸರ್, ಯಾಕೆ ಬದಲಾವಣೆ ಆಗಿರೋದ್ರ ಬಗ್ಗೆ ನಿಮ್ಗೆ ಆಕ್ಷೇಪ ಅನ್ನೋದೇ ನನಗಿರೋ ಅನುಮಾನ. ಕೇಳಿಸ್ಕೊಳ್ಳಿ. 2ರಲ್ಲೂ ಕೂಡ ಹೇಳೋದಿಷ್ಟೇನೆ, ಪೊಲೀಸರಿಗೆ ಎನ್ಕ್ವೈರಿಗೆ ಯಾರನ್ನಾದ್ರೂ ಕರಿಬೇಕು ಅನ್ನಿಸಿದಾಗ ಕೊಡುವ ರಿಟರ್ನ್ ಏನ್ ಹೇಳಿ, ಕೈನಲ್ಲಿ ಬರೆದು ಅಥವಾ ಪ್ರಿಂಟ್ ಮಾಡಿ ಕೊಡುವಂತಹ ನೋಟಿಸ್ಗೆ ಸಂಬಂಧಪಟ್ಟ ಕೊಲಂಗಳೇ ಹೊರತು 2 ಕೊಲಂನಲ್ಲೂ ಕೂಡ ಎಲ್ಲೂ ಆರೋಪಿ ಅನ್ನೋದಿಲ್ಲ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್. ಹೀಗಾಗಿ ಅರ್ಧಂಬರ್ಧ ಮಾಹಿತಿಯನ್ನ ಜನರಿಗೆ ತಿಳಿಸಿ ಇದೇ ಸತ್ಯ ಅಂತ ಹೇಳೋ ಪ್ರಯತ್ನವನ್ನ ನೀವು ದಯಮಾಡಿ ನಿಲ್ಲಿಸಿ. ಜನಕ್ಕೆ ಸತ್ಯ ಅರ್ಥ ಆಗ್ತಾ ಇದೆ. ಈಗ ಎಲ್ಲಾ ಕೊಲಂಗಳು ಕೂಡ ರಾಬರ್ಟ್ ರೊಸಾರಿ ಅವರು, ನಮ್ದು ಒಂದು ಪ್ರಶ್ನೆ ಇದೆ ನಿಮ್ಗೆ. ಈಗ ಚಾರ್ಜ್ ಶೀಟ್ ಹಾಕಿ ಪ್ರಶ್ನೆ ಆಯ್ತು, ನೀವು ಉತ್ತರ ಕೊಡಿ. ಈಗ ಒಂದು ಕ್ಷಣ. ಈಗ ಸಾಕ್ಷಿ ವಿಚಾರಣೆ ಕರೀತಾರಲ್ವಾ, ಅವಾಗ ಆರೋಪಿ ಅಂತ ಹೇಳಿ ಕರೀತಾರ? ಸಾಕ್ಷಿ ವಿಚಾರಣೆ ಕರೆಯುವಾಗ ಆರೋಪಿ ಅಂತ ಕರೀತಾರೆ. ಒಂದೇ ಪ್ರಶ್ನೆಗೆ ಒಂದೇ ಸಿಂಗಲ್ ಉತ್ತರ ಕೊಟ್ಬಿಡಿ, ಮತ್ತೆ ಜಂಪ್ ಮಾಡಬೇಡಿ. ಉತ್ತರ ಕೊಡಿ ನೋಡೋಣ. ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಸಾಕ್ಷಿ ವಿಚಾರಣೆ ಕರೆಯುವಾಗ ನೀನು ಆರೋಪಿಯಪ್ಪ ಬರಬೇಕು ಅಂತ ಹೇಳ್ತಾರ? ಸಾಕ್ಷಿ ವಿಚಾರಣೆ ಮಾಡಕ್ಕಂತ ನೋಟಿಸ್ ಕೊಡ್ತಾರ? ಹೇಳಿ. ಸಾಕ್ಷಿ ಕೊಡ್ಲಿಕ್ಕೆ ಕರೀತಾರೆ.
ಮತ್ತಿನ್ನೇನಕ್ಕೆ ಭಯ ನಿಮ್ಮ ಸಂಗಡಿಗರಿಗೆ? ಸೆಕ್ಷನ್ ಯಾಕೆ ಕ್ಲೈಮ್ ಮಾಡ್ಕೊಂತೀರಿ? ಸೆಕ್ಷನ್ ಯಾಕೆ ಬದಲಾಯಿತು? ಅಲ್ಲ, ರಾಬರ್ಟ್ ಈಗ ವಸಂತ್ ಕೆಳಿಯಾರ್ ಅವರು ಬೇಡ, ರಾಬರ್ಟ್ ಅವರು ಬೇಡ, ವಕೀಲರೇ ಇರೋ ಕಾರಣಕ್ಕೆ ಆಯ್ತು ಸರ್, ವಕೀಲರೇ ಇರೋ ಕಾರಣಕ್ಕೆ ನಿಮ್ಮದೇ ಪ್ರಶ್ನೆನ ಅವ್ರಿಗೆ ಕೇಳಿಸ್ತೀನಿ. ಕೇಳಿಸ್ಕೊಳ್ಳಿ ರಾಬರ್ಟ್ ಸರ್, ಕೇಳ್ಕೊಳ್ಳಿ. ನಾನು ಹೇಳ್ದೆ ನಿಮಗ್ ನಂಬಿಕೆ ಇಲ್ಲ, ವಕೀಲರಿದ್ದಾರೆ, ಅವ್ರು ಹೇಳ್ತಾರೆ ಕೇಳಿ ಸರ್. ಕಾಲಮ್ ನಂಬರ್ 35 ಸಬ್ ಕ್ಲಾಸ್ 3, ಕಾಲಮ್ ನಂಬರ್ 179. ವಾಟ್ ಇದ್ರಲ್ಲಿ ಏನ್ ಡಿಫರೆನ್ಸ್ ಇದೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಎಲ್ಲೂ ಕೂಡ ಆರೋಪಿ ಇಲ್ಲ ಅನ್ನೋದು ನನ್ನ ಅಂಡರ್ಸ್ಟ್ಯಾಂಡಿಂಗ್, ಯಾಕಂದ್ರೆ ನಂತರ ಕಾಪಿ ಇದೆ. ಮೇಡಮ್, ಈಗ ಒಂದು ನೋಟಿಸ್ ಕೊಟ್ಟಾಗ ಅದಕ್ಕೆ ಉತ್ತರ ಕೊಡದೇ ಇದ್ದಾಗ ಮೂರನೇ ನೋಟಿಸ್ ಹಂಗೆ ಸೆಕ್ಷನ್ ಚೇಂಜ್ ಆಗಿನೇ ಬರುತ್ತೆ. ಅಷ್ಟು ಕಾಮನ್ ಸೆನ್ಸ್ ಲಾಯರ್ ಇದ್ದಾರೆ ಅವ್ರು ಹೇಳಿ. ಇಲ್ಲ ಮೇಡಮ್, ಅವ್ರಿಗೆ ಏನೋ ಭಯ ಇದೆ, ದೇ ಮೈಟ್ ಬಿ ಗಿಲ್ಟಿ ದಟ್ ಏನೋ, ಅದಕ್ಕೋಸ್ಕರ ಅವರು ಅದನ್ನ ವಿವರಣೆ ಕೇಳ್ತಾರೆ. ಇಫ್ ದೇ ಆರ್ ನಾಟ್ ಗಿಲ್ಟಿ, ನನಗೂ ಕೊಟ್ಟಿದ್ರು, ನನಗೂ ಕೂಡ ಬೆಳ್ತಂಗಡಿ ಪೊಲೀಸರು ಕೊಟ್ಟಿದ್ರು, ನಾನು ಹೋಗಿ ವಿಚಾರಣೆಗೆ ಅಟೆಂಡ್ ಮಾಡಿ ಬಂದೆ. ನಮ್ ಗಿಲ್ಟಿ ಇಲ್ಲ ಅಂದಾಗ ನಾವ್ ಯಾಕೆ ಆಮೇಲೆ ನಾವೇ ಕೇಳ್ರು ಅಂತ SIT, ನಾವೇ ಗಲಾಟೆ ಮಾಡಿ ಮಾಡ್ಸಿರೋಂತ SIT, ಈಗ ನಾವೇ ಅದನ್ನ ತನಿಖೆ ಮಾಡ್ಲಿ ಅಂದಾಗ ನಾವೇ ಅವರು ನೋಟಿಸ್ ಕೊಟ್ಟಾಗ, ಈಗ ಬೇರೆಯವ್ರಿಗೆ ನೋಟಿಸ್ ಕೊಟ್ರೆ ಅದು ಸರಿ, ನಮಗೆ ನೋಟಿಸ್ ಕೊಟ್ರೆ ತಪ್ಪು ಅನ್ನೋದು ಎಲ್ಲೋ ಒಂದು ಕಡೆ ಕಾನೂನಾತ್ಮಕವಾಗಿ ಆಗಿರ್ಬೋದು ಅಥವಾ ನೈತಿಕತೆವಾಗಿರ್ಬೋದು ಜವಾಬ್ದಾರಿಯನ್ನ ಮೆರೆಯುವಂತ ಕೆಲಸ ಅಲ್ಲ ಅಂತ ನನಗನ್ಸುತ್ತೆ. ಆಯ್ತು, ಇದು ವಕೀಲರು ಹೇಳಿರೋದು, ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು ಸರ್. ಇದು ಕಾನೂನಲ್ಲಿ ಇರೋದು. ರಾಬರ್ಟ್ ಸರ್ ವಿಲ್ ಲೀವ್ ದಿಸ್ ಟು ದೇರ್. ಇನ್ನೊಂದು ಜಗದೀಶ್ ಅವರೇ, ನೀವು ವಿಡಿಯೋದಲ್ಲಿ ಹೇಳಿದಿರಿ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಕೆಲ ಈ ಹೋರಾಟಗಾರರ ಜೊತೆಯಲ್ಲಿ ಶಾಮೀಲಾಗಿರುವ ಅನುಮಾನ ನನಗಿದೆ ಅಂತ ಹೇಳಿ. ಈ ಅನುಮಾನಕ್ಕೆ ಕಾರಣ ಏನು ಅಂತ? ಇಲ್ಲ, ನನಗೇನು ಯಾವ್ದನ್ನು ಮುಚ್ಚಿಟ್ಟು ನನಗೇನು ಅಭ್ಯಾಸ ಇಲ್ಲ. ನಮ್ಗೆ ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಗೆ ಒಂದು ಐ ಥಿಂಕ್ ಲಾಸ್ಟ್ ಮಂತ್ ಒಂದು ಪ್ರೊಟೆಸ್ಟ್ ಆಗುತ್ತೆ. ನನಗೂ ಕೂಡ ಇನ್ವಿಟೇಷನ್ ಇತ್ತು. ನನಗೂ ಕೂಡ ಇನ್ವಿಟೇಷನ್ ಅಂತಂದ್ರೆ ಮೊಬೈಲ್ ಅಲ್ಲಿ ಬನ್ನಿ ಅಂತ ಹಾಕಿದ್ರು. ಸೊ ಇಟ್ ವಾಸ್ ವಾಲಂಟ್ರಿ. ನಾನು ಅಲ್ಲಿ ಹೋದೆ. ಅಲ್ಲಿ ಗಿರೀಶ್ ಮಠಣ್ಣವರು ಎಲ್ಲ ಇದ್ರು. ಸೊ ನಾನು ಅಲ್ಲಿ ಯಾರೋ ಒಬ್ರು ಸ್ನೇಹಿತರು, ಅವ್ರ ಹೆಸರು ಹೇಳಕ್ ಇಷ್ಟ ಇಲ್ಲ, ಬಟ್ ಅವ್ರು ಕಾಂಗ್ರೆಸ್ನವ್ರೆ. ನಾನು ಅವ್ರಿಗೆ ಕೇಳಿದೆ, ಏನಪ್ಪಾ ಇದು ಇಷ್ಟು ಚೆನ್ನಾಗಿ ಹಾಕಿದಿರಾ, ಎಲ್ಲ ಯಾವ್ದು ಇದನ್ನ ಮಾಡಿದ್ರೆ ಚಿಕ್ಕಮ್ಮಿ DK ಶಿವಕುಮಾರ್ ಅವ್ರ ಅರೇಂಜ್ಮೆಂಟ್ ತರ ಇದೆ ಅಂತಂದೆ. ಇಲ್ಲ ಎಲ್ಲ ನಾವೇ ಅರೇಂಜ್ ಮಾಡಿದ್ದು ಅಂತಂದ್ರು. ಸೊ ಮೈ ಓನ್ಲಿ ಕ್ವಶನ್ ವಾಸ್, ಈಗ ಅಲ್ಲಿ 50,000 ಖರ್ಚಾಗುತ್ತೋ 1 ಲಕ್ಷ ಖರ್ಚಾಗುತ್ತೋ, ನಮ್ಮನ್ನ ಕೇಳಿದ್ರೆ ನಾವು ಕೊಡ್ತಾ ಇದ್ವಿ. ಈಗ 5,000 10,000 ನಾವೇ ಕಂಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಈಗ ಯಾರೋ ಒಬ್ರು ನವೀನ್ ಗೌಡ ಅಂತ ಖರ್ಚು ಮಾಡಿದ್ರು ಅಂತ ಒಬ್ರು ಹೇಳಿದ್ರು, ಸರ್ ಎಲ್ಲ ನಾವೇ ಖರ್ಚು ಮಾಡಿದ್ವಿ, ಒಂದು 8 ಲಕ್ಷ ಆಯ್ತು ಅಂತ. ಈಗ 8 ಲಕ್ಷ ಖರ್ಚು ಮಾಡಿ ಅಲ್ಲಿ ಯಾರೋ ಒಬ್ರು ಪಕ್ಷದವರು ಅದನ್ನ ಮಾಡಿದಾರೆ ಅಂತ, ಅಥವಾ ಯಾರೋ ಒಬ್ರು ಪಕ್ಷದ ಕಡೆಯವರು ಮಾಡಿದಾರೆ ಅಂತಂದ್ರೆ ಮತ್ತೆ ಹೋರಾಟಕ್ಕೆ ಬೆಲೆ ಏನು ಉಳಿದಿದೆ ಅಲ್ಲಿ? ದಿಸ್ ಇಸ್ ವಾಟ್. ಆಮೇಲೆ ಅದೇ ಡಿಬೇಟ್ ಅಲ್ಲಿ ನನಗೆ ಇನ್ನೊಂದು ಸ್ವಲ್ಪ ಕನ್ಫರ್ಮೇಶನ್ ಏನು ಅಂತಂದ್ರೆ, ಅಂದ್ರೆ ಕಾಂಗ್ರೆಸ್ ಹುಡುಗರು ಏನಾದ್ರು ಸ್ಪಾನ್ಸರ್ ಮಾಡಿರ್ಬೋದು ಅಂತ ಅದೇ ವೇದಿಕೆಯಲ್ಲೇ ಗಿರೀಶ್ ಮಠಣ್ಣ ಮಾತಾಡಿದ ಮೇಲೆ ಕಾಂಗ್ರೆಸ್ ಪಕ್ಷದ ಲೀಗಲ್ ಸೆಲ್ಲಿನ ಐ ಥಿಂಕ್ ಅಧ್ಯಕ್ಷ ಅಂತ ಹೇಳ್ಬೋದು, ಐ ಥಿಂಕ್ ನನ್ನ ಅಡ್ವೊಕೇಟ್ ಸೂರ್ಯ ಮುಕುಂದ್ ರಾಜ್ ಅವರು ಸಹ ಅಲ್ಲಿ ಮಾತಾಡಿದ್ರು. ಸೊ ಅಲ್ಲಿಗೆ ಆ ಹುಡುಗರು ಹೇಳಿದ್ದು ಮತ್ತೆ ಅಡ್ವೊಕೇಟ್ ಸೂರ್ಯ ಅವ್ರು ಮಾತಾಡಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸಂವೇರ್ ವಿ ಫೀಲ್ಡ್ ನನ್ಗನ್ಸಿದ್ದು ಎಲ್ಲೋ ಒಂದ್ ಕಡೆ ಇದು ಸ್ಪಾನ್ಸರ್ಡ್ ಅಂತ ನನ್ಗೆ ಅಂದ್ರೆ, ಈಗ ಹೋರಾಟ ಅಂದ್ಮೇಲೆ ನಾವು 5,000 ಕೇಳಿದ್ರೆ ನಾವು ಕೊಡ್ತಾ ಇದ್ವಿ, 10,000 ಕೇಳಿದ್ರೆ ಕೊಡ್ತಾ ಇದ್ವಿ, ನಾವು ಚಂದ ಐತಿ, ಅದನ್ನ ಬೇಕಾದ್ರೆ ಅದನ್ನ ಆರ್ಗನೈಸ್ ಮಾಡಬಹುದಾಗಿತ್ತು. ಅದನ್ನ ಯಾರೋ ಕೈಲಿ ಸ್ಪಾನ್ಸರ್ ಆಗಿದೆ ಅಂತ ನಾನು ಕೇಳ್ಪಟ್ಟೆ ಮೇಡಮ್, ನಿಜನೋ ಸುಳ್ಳ ಗೊತ್ತಿಲ್ಲ. ಬಟ್ ಅಲ್ಲಿನ ಸೆಟಪ್ ನೋಡಿದಾಗ ನಂಗೆ ಸ್ವಲ್ಪ ಬೇಜಾರಾಯ್ತು. ಹಾಗಾಗಿ ಅದನ್ನು ಕೂಡ ನಾನು ಪ್ರಸ್ತಾಪ ಮಾಡಿದೆ. 8 ಲಕ್ಷನ ಖರ್ಚು ಮಾಡಿ ಯಾರೋ ಸ್ಪಾನ್ಸರ್ ಮಾಡ್ತಾರೆ ಅಂದ್ರೆ ಸುಮ್ನೆ ಮಾಡ್ತಾರ? ಹೋರಾಟವನ್ನ ಹತ್ತಿಕ್ಕಂತ ಕೆಲಸ ಯಾರನ್ನ ಮಾಡ್ತಾ ಇದಾರೆ, ಯಾರೋ ಪಾರ್ಟಿಯವ್ರು ಮಾಡ್ತಾ ಇದಾರೆ, ಪಾರ್ಟಿ ಕಾರ್ಯಕರ್ತರು ಮಾಡ್ತಾ ಇದಾರ, ಅದ್ರ ಬಗ್ಗೆ ನಂದು ಪ್ರಶ್ನೆ ಇತ್ತು. ದಟ್ಸ್ ಆಲ್, ನಥಿಂಗ್ ಎಲ್ಸ್. ಆಯ್ತು, ಮೋಹನ್ ವಿಶ್ವ ಅವರೇ, ಈ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇದೆಯಲ್ಲ, ಅದು ಬಿಜೆಪಿ ಮಾಡಿದ್ರು ಕೂಡ ಕಾಂಗ್ರೆಸ್ ಮಾಡಿದ್ರು ಕೂಡ ಜನ ಅನುಮಾನ ದೃಷ್ಟಿಯಲ್ಲೇ ನೋಡ್ತಾರೆ ಅಂತ ಹೇಳಿ. ಈಗ ಧರ್ಮಸ್ಥಳ ಚಲೋ ಅಂತ ಹೇಳಿ ನೀವು ಕಾರ್ ರ್ಯಾಲಿ ಹೋಗೋದು, ಇವರು ಜಗದೀಶ್ ಅವರು ಅನುಮಾನ ವ್ಯಕ್ತಪಡಿಸ್ತಾ ಇರೋ ರೀತಿಯಲ್ಲಿ ಹೋರಾಟಗಾರರ ಪರವಾಗಿ ಸ್ಪಾನ್ಸರ್ ಮಾಡೋದು, ಅಂದ್ರೆ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇಂಥದ್ದೊಂದು SIT ತನಿಖೆ ಆಗ್ತಾ ಇರೋ ಸಂದರ್ಭದಲ್ಲಿ ಯಾವ ಪಕ್ಷ ಮಾಡಿದ್ರು ಕೂಡ ತಪ್ಪೇನೆ. ಜನ ಎರಡು ಪಕ್ಷದ ಬಗ್ಗೆ ಅನುಮಾನ ಪಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲ, ಏನಾಗ್ತಿ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದಂಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ವೆಲ್ಕಮ್ ಮಾಡಿದ್ವಿ SIT ಫಾರ್ಮ್ ಮಾಡಿದಾಗ. ಇವರೆಲ್ಲ ಏನೋ ಹೇಳ್ತಿದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು. ಬಟ್ ಒಂದು 15-20 ದಿವಸ ಆದ ನಂತರ ಸೆಷನ್ ಅಲ್ಲಿ ಚರ್ಚೆ ಆಯ್ತು ದೊಡ್ಡ ಮಟ್ಟದಲ್ಲಿ. ಅದು ನಮ್ಮ ನಾಯಕರೆಲ್ಲ ಮಾತಾಡಿದ್ರು, ಅದು ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರ್ ಆಗ್ಬೋದು, ಸುನಿಲ್ ಕುಮಾರ್ ಆಗ್ಬೋದು, ಎಲ್ಲರೂ ಮಾತಾಡಿದ್ರು. ಯಾವಾಗ ಇದು ಒಂದು ದಿಕ್ ತಪ್ತಾ ಇದೆ ಅಂತ ಗೊತ್ತಾಯ್ತು, ಪ್ರತಿನಿತ್ಯ ನೀವು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡುವಂತಹ ಆ ನ್ಯೂಸ್ಗಳನ್ನ ಮಾಡೋದು, ಆ ವಿಡಿಯೋಗಳನ್ನ ಮಾಡೋದು, ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಇವ್ರು ಬಾಯಿಗೆ ಬಂದಂಗೆ ಹೇಳಿಕೆಗಳನ್ನ ಕೊಡೋದು, ಮಾತುಗಳನ್ನ ಹಾಡೋದು, ಸೊ ಇದೆಲ್ಲ ನೋಡ್ತಾ ಇದ್ರೆ 100% ಇಂಟರ್ಫಿಯರ್ ಆಗ್ಲೇಬೇಕು. ಇವ್ರಿಗೆ ಯಾಕೆ ಇವತ್ತು ಈ ಮಟ್ಟದ ಒಂದು ಫ್ರೀಡಮ್ ಸಿಕ್ಕಿದೆ ಅಂತ ಹೇಳಿದ್ರೆ ಸರ್ಕಾರದ ಕುಮ್ಮಕ್ನಿಂದಾನೆ. ಸರ್ಕಾರ ಏನು ಮಾಡಲ್ಲ ನಮ್ಗೆ. ಹಾಗಾದ್ರೆ ಅಷ್ಟು ಸುಲಭವಾಗಿ ಆ ಸಮೀರಾ ಅನ್ನೋ ಒಬ್ಬ ವ್ಯಕ್ತಿ ಒಂದು ದೇವಸ್ಥಾನದ ಬಗ್ಗೆ ಒಂದು ವಿಡಿಯೋ ಮಾಡ್ಬಿಟ್ಟು ಅಷ್ಟು ದೊಡ್ಡ ಅಪಪ್ರಚಾರ ಮಾಡ್ಬಿಟ್ನಲ್ಲ, ಸುಮ್ಮನೆ ಬಿಟ್ಬಿಡಕ್ಕಾಗತ್ತ ಅವ್ರನ್ನ? ಅದ್ರ ಇಂಪ್ಲಿಕೇಶನ್ಸ್ ಏನು, ರಿಪರ್ಕೇಶನ್ಸ್ ಏನು? ಅಲ್ಲರೇ, ಬೇರೆ ಧರ್ಮದ ದೇವರ ಬಗ್ಗೆ ಒಂದು ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಕ್ಕೆ ಇಡೀ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಬಿಟ್ರು.
ಹಿಂದೂ ಧರ್ಮದ ದೇವಸ್ಥಾನಗಳಾಗಾದ್ರೆ ಏನಾಗಾದ್ರೆ ಏನ್ ಇವ್ರಿಗೆ ಸಿಕ್ಕಿದೆ ಇವ್ರಿಗೆ ಇವ್ರು ಬಾಯಿ ಬಂದಂಗೆ ಮಾಡ್ಬಿಡ್ಬೋದು ಇವ್ರಿಗೆಲ್ಲ ಏನು ವಿಷಯ ಆಗರೆ ಇವ್ರಿಗೆ ಏನಾದ್ರೆ ಸರ್ಕಾರದಿಂದ ಬಿಸಿ ಮುಟ್ಸೋದೇ ಬೇಡವಾ ಅವ್ರು ಹೇಳಿದ್ ಸುಳ್ಳ, ಇವ್ರು ಬಾಯಿ ಬಂದಂಗೆ ಮಾತಾಡ್ತಾ ರಾಬರ್ಟ್ ಅವರೇ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ ಸುಳ್ಳ. ಅವ್ರನ್ನ ಇಗ್ನೋರ್ ಮಾಡ್ರಿ. ಇವ್ರು ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ತನಿಖೆ ನಡೆಯೋ ಸಂದರ್ಭದಲ್ಲಿ ಮಾತಾಡ್ತಿರ್ಬೇಕಾದ್ರೆ ನಾವು ವಿರೋಧ ಪಕ್ಷವಾಗಿ ಸುಮ್ನೆ ಕುತ್ಕೋಬೇಕಾ? ನಾವು ಇನ್ವಾಲ್ವ್ ಆಗ್ಲೇಬೇಕಲ್ಲ, ನಾವು ದೇವಸ್ಥಾನ ಸಪೋರ್ಟ್ ನಿಂತ್ಕೊಳ್ಳೇಬೇಕಲ್ಲ. ಮತ್ತೆ ಪ್ಯಾಟರ್ನ್ ಇದೆ, ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ. ಇವ್ರು ಹೋದಾಗೆಲ್ಲ ಮುಖ್ಯಮಂತ್ರಿಗಳವ್ರ ಪರವಾಗಿ ನಿಂತ್ಕೊಳ್ಳೋದು ಸಪೋರ್ಟ್ ಮಾಡೋದು, ಉಪಮುಖ್ಯಮಂತ್ರಿಗಳದೇ ಹೇಳಿದ್ರಲ್ಲ, ಒಂದ್ ಕಡೆ ತೊಟ್ಲು ತಗೋದು ಒಬ್ರು, ಮಗು ಜಿಗ್ತೋದು ಇನ್ನೊಬ್ರು, ಒಬ್ರು ಷಡ್ಯಂತ್ರ ಆಗಿದೆ ಅಂತ ಹೇಳ್ಬಿಟ್ಟು ಏನೋ ನೋಡ್ತೀವಿ ಅಂತ ಹೇಳೋ ಡಿ ಕೆ ಶಿವಕುಮಾರ್, ಈ ಕಡೆ ಸಿದ್ದರಾಮಯ್ಯನವರು ಮೌನ ಮರೆಯಲ್ಲ, ಸೈಲೆಂಟ್ ಆಗಿ ಅವ್ರು ನೋಡ್ಕೊಂಡು ಇವರೆಲ್ಲ ಹೋಗ್ತಾರೆ ಒಂದಷ್ಟು ಜನ